ದಿಸ್ ಈಸ್ ಗುಡ್ ಫಾರ್ ಹೆಲ್ತ್. ಸ್ಮಾಲ್ ಮಶ್ರೂಮ್ಸ್ ಇದೆ. ಸೊ ನೇಟಿವ್ ಬರೋದಂದ್ರೆ ನನಗೆ ತುಂಬಾ ಇಷ್ಟ. ಹೂವಿದೆಲ್ಲ ಗಿಡ, ಇದರ ಹೆಸರು ದೇವ್ರಣೆ ನಂಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಹೋಗಿ ಸುಸ್ತಾಯ್ತು. ಇಲ್ಲಿ ಶೆಕೆ ಬೇರೆ. ಹಾಯ್ ಅಂತೆ, ಹಾಯ್. ತುಂಬ ಪೀಸ್ಫುಲ್ ಆದಂತಹ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಈಶ್ವರನಿಗೆ ತುಂಬಾ ಫೇವ್ರೆಟ್ ಅಂತೆ. ಒಂದು ಮಾವಿನಕಾಯಿ ಸಿಕ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಂದು ನೇಟಿವಿಗೆ ಬಂದಿದ್ದೇನೆ. ನೇಟಿವಿಗೆ ಬರೋದಂದರೆ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ, ನಮ್ಮದು ಮನೆ ಯಾವ ಥರ ಅಂದರೆ, ಮನೆ ಮಿಡಲಲ್ಲಿ ಮನೆ, ಸುತ್ತಲೂ ಗ್ರೀನ್ಸ್ ತುಂಬ ಚೆನ್ನಾಗಾಗತ್ತೆ. ಲೈಕ್ ಮರ ಗಿಡ ಎಲ್ಲ ಇರುತ್ತಲ್ಲ. ಸೊ ತುಂಬ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಈ ವಿಡಿಯೋದಲ್ಲಿ ಯಾವುದೆಲ್ಲ ಮರ ಗಿಡ ನಮ್ಮ ಮನೆ ಸುತ್ತ ಅಕ್ಕಪಕ್ಕ ಯಾವುದೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಮಳೆಗಾಲ ಅಂದರೆ ರೈನಿ ಸೀಸನಲ್ಲಿ ಅಂತೂ ಸಖತ್ತಿರುತ್ತೆ. ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಗ್ರೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಏರಿಯಾದಲ್ಲಿ. ಇಲ್ಲಿ ನೋಡಿ, ಒಂದು ಕೆರೆ ಇದೆ. ನೀರು ಯಾವತ್ತೂ ಕೂಡ ಈ ಕೆರೆಯಲ್ಲಿ ನೀರಿರುತ್ತೆ. ಇಲ್ಲಿ ನಿಮಗೆ ಕಾಣ್ಬೋದು, ಇಲ್ಲಿ ತೆಂಗಿನ ಮರ ಇದೆ, ಅದ್ರ ಜೊತೆ ಅಡಿಕೆ ಮರ ಕೂಡ ಇದೆ. ಸೊ ಒಟ್ಟೊಟ್ಟಿಗೆ ಇದೆ ಇದು. ಇಲ್ಲಿ ಗಿಡ ಇದೆ, ಅಡಿಕೆ ಗಿಡ. ಮತ್ತೆ ಇಲ್ಲಿ ನೀವು ನೋಡ್ಬೇಕಾದ್ರೆ ಅದು ಸಣ್ಣದು ಇದು ಬರುತ್ತಲ್ಲ, ಮೆಣಸಿನ್ಕಾಯಿ ನೋಡಿ, ಸ್ಮಾಲ್. ಇದು ದಿಸ್ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಕ್ಚುಲಿ. ಗ್ಯಾಸ್ಟ್ರಿಕ್ ಅದೆಲ್ಲ ಇರುತ್ತಲ್ವಾ. ಸೊ ಪದಾರ್ಥ ಮಾಡಬೇಕಾದ್ರೆ ಇದನ್ನು ಸ್ವಲ್ಪ 1-2 ಆ್ಯಡ್ ಮಾಡಿದರೆ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಬೆಳೆದಿರೋದು. ಇಲ್ಲಿ ನೋಡಿ, ಸ್ಮಾಲ್ ಮಶ್ರೂಮ್ಸ್ ಇದೆ. ನೋಡ್ಬೋದು ನೀವು, ತಾಳೆ ಮರ. ಇದರಲ್ಲಿ ನಿಮಗೆ ಅದು ಶೇಂದಿ ಬರುತ್ತಲ್ಲ, ಅದು ತೆಗಿತಾರೆ ಇದರ ಮರದಲ್ಲಿ. ಮಲ್ಲಿಗೆದು ಗಿಡ ತುಂಬ, ಕೆಲವು ಸ್ವಲ್ಪ ಮಟ್ಟಿಗೆ ಮಲ್ಲಿಗೆ ಆಗತ್ತೆ. ಇಲ್ಲಿ ನೀವು ಇದು ನೋಡ್ಬೋದು, ಪೇರಳೆ ಮರ. ಸೊ ಪೇರಳೆ ಎಲ್ಲ ಸಣ್ಣ ಬೇಬಿ ಪೇರಳೆ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಸಣ್ಣದು ಮಗು ಪೇರಳೆ ಅಂತ ಗೊತ್ತಾ. ಇಲ್ಲಿ ನಮ್ಮದು ಮಮ್ಮಿ ಸ್ವಲ್ಪ ಗಿಡಗಳನ್ನೆಲ್ಲ, ತರಕಾರಿ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಫಸ್ಟ್ ನೋಡುವ ಏನೆಲ್ಲ ತರಕಾರಿ ಗಿಡಗಳು ಇದೆ ಅಂತ. ಇಲ್ಲಿ ನೋಡಿದರೆ ಎಂತಪ್ಪ, ಇದಕ್ಕೆ ಕನ್ನಡದಲ್ಲಿ ಎಂತ ಬಸಳೆ ಅಂತ ಹೇಳ್ತಾರೆ ನಮ್ಮದು ತುಳುವಲ್ಲಿ. ಮತ್ತು ಕನ್ನಡದಲ್ಲಿ ನಮಗೆ ಗೊತ್ತಿಲ್ಲ ಎಂತ ಹೇಳ್ತಾರಂತ ಇದಕ್ಕೆ. ಇದು ಪದಾರ್ಥ ಮಾಡ್ತಾರೆ, ಇದರ ಸಾರು, ಬಸಳೆ ಸಾರು. ನೆಕ್ಸ್ಟ್ ಇಲ್ಲಿ ಪೆಪ್ಪರ್ ಇದ್ದು ಬಳ್ಳಿ ನೋಡ್ಬೋದು ನೀವು. ಪೆಪ್ಪರ್ ಆ್ಯಕ್ಚುಲಿ ಆಯಿತು, ನಾವು ಪ್ಲಕ್ ಮಾಡಿ ಆಗಿದೆ ಆಲ್ರೆಡಿ. ಅದು ಒಣಗಿಸಿ ಸೇಲ್ ಕೂಡ ಮಾಡಿದ್ದೇವೆ. ಸೊ ಇಲ್ಲಿ ಇದರ ಗಿಡ ನೋಡ್ಬೋದು ಅಷ್ಟೇ ನಿಮ್ಗೆ ಇವಾಗ. ನೋಡಿ ಎಷ್ಟು ಎತ್ತರಕ್ಕೆ ಹೋಗಿದೆ ಅಂತ. ಬಾದಾಮಿದು ಟ್ರೀ. ಬಾದಾಮಿ ಆಗತ್ತೆ ಸಮ್ಟೈಮ್ಸ್, ಬಟ್ ಅಷ್ಟು ಅಂದರೆ ನಮಗೆ ಶಾಪಲ್ಲಿ ಸಿಕ್ಕ ಬಾದಾಮಿ ಥರ ಇರಲ್ಲ, ನಾರ್ಮಲ್ ಇರತ್ತೆ. ಹೂವಿದೆಲ್ಲ ಗಿಡ, ಇದರ ಹೆಸರು ದೇವ್ರಣೆ ನಂಗೆ ಗೊತ್ತಿಲ್ಲ. ನೋಡಿ, ಹಾಗಲಕಾಯಿ. ಇದು ಬಳ್ಳಿಯಲ್ಲಿ ನೋಡಿ, ಈ ಥರ ಬಳ್ಳಿಗೆ ಸಪೋರ್ಟ್ ಸಿಗಲಿ ಅಂತ ಈ ಥರ ಹಾಕಿದ್ದಾರೆ. ಬ್ಯೂಟಿಫುಲ್ ದಾಸವಾಳ. ಹಾಯ್ ಅಂತೆ, ಹಾಯ್. ನೋಡಿ ಇಲ್ಲಿ ಪಪ್ಪಾಯ ಆಗತ್ತೆ. ಪಪ್ಪಾಯದ್ದು ಗಿಡ ತುಂಬ ಇದೆ. ಇಲ್ಲೊಂದು 2-3 ರಾಶಿ ಇದೆ ನೋಡಿ. ಇದೆಲ್ಲ ನೋಡಿ, ಗಿಡಗಳು ರಾಶಿ ಬಿದ್ದಿವೆ. ಇದರಲ್ಲಿ ಪಪ್ಪಾಯ ಆಗತ್ತೆ. ಬೆಕ್ಕದ್ದು ಗಿಡ, ಇದರಲ್ಲಿ ನೋಡಿ ಫ್ಲವರ್ ಆಗಿದೆ. ಇದು ಈಶ್ವರನಿಗೆ ತುಂಬ ಫೇವ್ರೆಟ್ ಅಂತೆ. ಸೀತಾಫಲದ್ದು ಮರ. ಸೊ ಇದರಲ್ಲಿ ಸೀಸನಲ್ಲಿ ಸೀತಾಫಲ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಂದದೊಂದು ಹೂ ಇದೆ, ಬಟ್ ಹೆಸರು ಗೊತ್ತಿಲ್ಲ ಇದ್ರದ್ದು. ಬಟ್ ಹೂ ಚೆನ್ನಾಗಿದೆ ಅಲ್ಲ. ನೋಡಿ, ಇದು ಶುಗರ್ ಕೇನ್ ಇದು ಗಿಡ. ಇಲ್ಲಿ ನೋಡಿ, ಇದು ಇದೆಯಲ್ಲ, ಇದು ತೆಂಗಿನ ಮರದ್ದು ಗರಿ.
ಇದು ನಮಗೆ ಬೆಂಕಿಗೆ ಹಚ್ಚಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಕಾಣ್ಬೋದು ಇದು ಮಾವಿನಕಾಯಿದು ಮರ ಇದೆ. ಇವಾಗ ಸೀಸನ್ ಮಾವಿನಕಾಯಿದು. ಇಲ್ಲಿ ಬಿದ್ದಿರೋದನ್ನು ಹೆಕ್ಕೊಂಡು ಹೋಗ್ತೇವೆ ಸಮಟೈಮ್ಸ್. ಒಂದು ಮಾವಿನಕಾಯಿ ಸಿಕ್ತು. ಗೈಸ್ ಇದೊಂದು ತರಕಾರಿ ಇಲ್ಲಿ ಬೆಳೆದಿದ್ದಾರೆ. ಇಲ್ಲಿ ನೋಡಿ ಬನಾನಾ, ನೋಡಿ ಹಿಂಗೆ ಬನಾನಾ, ಇದೆಲ್ಲ ಬನಾನಾ. ಮನೆ ಹತ್ರ ತುಂಬಾ ತೇಗದ್ದು ಮರ ಜಾಸ್ತಿ ಇದೆ. ದಿಸ್ ಈಸ್ ತೇಗ ಮರ. ಗ್ರೀನ್ ಚಿಲ್ಲಿದ್ದು ಗಿಡ ಒಂದು ನೋಡಿ ಹಣ್ಣಾಗಿದೆ ಇಲ್ಲಿ ಚಿಲ್ಲಿ. ಸಿ ಲುಕ್ ಇಟ್ ಹಿಯರ್. ಇಲ್ಲಿ ನೋಡಿ ಇಲ್ಲೊಂದಿದೆ ದೊಡ್ಡದು. ಇಲ್ಲಿ ಟಾಪಲ್ಲಿ ಕಾಣಿಸ್ತಿದೆಯಲ್ಲ ಅದು ನುಗ್ಗೆಕಾಯಿ ಇದೆಯಲ್ಲ ಅದರದ್ದು ಮರ. ಸೊ ಗೈಸ್ ಇನ್ನೂ ಮರ ಗಿಡ ಎಲ್ಲ ತುಂಬ ಇದೆ ಹೋಗೋದು, ಬಟ್ ನನಗಂತೂ ಇವತ್ತು ಸುಸ್ತಾಯಿತು ಸ್ವಲ್ಪ ವಾಕ್ ಮಾಡಿ. ಸೊ ಗೈಸ್ ನೆಕ್ಸ್ಟ್ ಟೈಮ್ ಏನಾದರೂ ಫ್ರೀ ಇದ್ದರೆ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.